ನಮ್ಮ ನೆಲ ಜಲ ಭಾಷೆ ವಿಚಾರ ಬಂದಾಗ ಕನ್ನಡಿಗರು ಯಾವತ್ತೂ ಕೂಡ ಹಿಂದೇಟ್ ಹಾಕೋದಿಲ್ಲ. ಹೋರಾಟ ಮಾಡಿ ಆಗಲಿ ಅಥವಾ ಜೀವ ಕೊಡೋದಕ್ಕೂ ಕೂಡ ಸಿದ್ಧ ಅನ್ನುವಂಥ ಮಾತುಗಳನ್ನ ನಾವೆಲ್ಲ ಕೇಳಿಸ್ಕೊಂಡಿದ್ದೀವಿ. ಇರೋದು ಈ ನೆಲದಲ್ಲಿ, ಕುಡಿಯೋದು ಈ ನೀರು, ತಿನ್ನೋದು ಇದೇ ಅನ್ನ, ಓಡಾಡೋದು ಕೂಡ ನಮ್ಮ ಬಸ್ನಲ್ಲಿ. ಆದ್ರೆ ಕನ್ನಡ ಮಾತನಾಡು ಅಂತ ಕೇಳಿದ್ದೇ ತಪ್ಪಾಗಿ ಹೋಯ್ತಾ? ಮನಸೋ ಇಚ್ಛೆ ಹಲ್ಲೆ ಮಾಡಿದಂಥ ಆರೋಪಿಗಳು ಈಗ ಹಿಂಡಲ್ಗ ಜೈಲು ಪಾಲಾಗಿದ್ದಾರೆ. ಯಾಕೆ ಏನಾಯ್ತು ಆ ಕುರಿತ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ನೀನು ಮರಾಠಿ ಮಾತಾಡು, ನಂಗೆ ಮರಾಠಿ ಬರಲ್ಲ ಅಂತ ನಾನಂದೆ. ಅಲ್ಲಿ ಹೋದ ತಕ್ಷಣ ಒಂದು 100 ಜನ ನಮ್ಮ ಬಸ್ ಮುಂದೆ ನಿಂತಾರೆ, ಒಂದು 20 ಜನ ಒಳಗತ್ತು ಹೊಡಿತಾ ಇದ್ದಾರೆ, ಎಲ್ಲ ತಲೆಗೆ ಹೊಡ್ತಿದ್ದಾರೆ, ಇಲ್ಲೆಲ್ಲ ಹೊಡ್ತಿದ್ದಾರೆ, ಆಮೇಲೆ ಡ್ರೈವರ್ ಹೊಡಿತಾ ಇದ್ದಾರೆ. ನೀನು ಮರಾಠಿ ಮಾತಾಡೋಕೆ ಅಲ್ಲದು ಮರಾಠಿನೇ ಸರ್, ಕೇಳಬೇಕಲ್ಲ, ನ್ಯಾಯ ಹೋಗಿ ಸ್ಟೇಷನ್ ಇದೆ ಅಲ್ಲ. ತುಂಬ ಸರ್, ಎಲ್ಲ ಕಡೆ ಬಂದಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡವೇ ಮೊದಲು, ಕರುನಾಡಲ್ಲಿ ಕನ್ನಡವೇ ಸಾರ್ವಭೌಮ. ಕನ್ನಡ ನಮ್ಮ ಉಸಿರು, ಕನ್ನಡವೇ ನಮ್ಮ ಬದುಕು. ರಾಜ್ಯದಲ್ಲಿ ಕನ್ನಡ ಮಾತಾಡುವುದು ನಮ್ಮ ಜನ್ಮಸಿದ್ಧ ಹಕ್ಕು. ಆದರೆ ಬೆಳಗಾವಿಯಲ್ಲಿ ಕನ್ನಡ ಮಾತಾಡಿದ್ದಕ್ಕೆ ಮರಾಠಿ ಪುಂಡರು ಅಟ್ಟಹಾಸ ಮೆರೆದಿದ್ದಾರೆ. ಬೆಳಗಾವಿಯಲ್ಲಿ ಮರಾಠಿ ಪುಂಡರ ಗೂಂಡಾಗಿರಿ. ಕನ್ನಡ ಮಾತಾಡಿದ್ದಕ್ಕೆ ಕಂಡಕ್ಟರ್ ಮೇಲೆ ಹಲ್ಲೆ. ಬೆಳಗಾವಿ ತಾಲೂಕಿನ ಸುಳೆಬಾವಿ ಗ್ರಾಮದ ಹೊರವಲಯದಲ್ಲಿ ಮರಾಠಿ ಪುಂಡರು ಮತ್ತೆ ಬಾಲ ಬಿಚ್ಚಿದ್ದಾರೆ. ಸರ್ಕಾರಿ ಬಸ್ನಲ್ಲಿ ನಿರ್ವಾಹಕ ಮಹಾದೇವಪ್ಪ ಕನ್ನಡ ಮಾತಾಡಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ. ಹಿಗ್ಗಾಮುಗ್ಗಾ ಥಳಿಸಿ ದರ್ಪ ಮೆರೆದಿದ್ದಾರೆ. ಇಲ್ಲದಾರ ಅವ್ರದ್ದು ಟಿಕೆಟ್ ಗಣಸರಿ ಕೊಟ್ಟರೆ ನಾನು ಸಸ್ಪೆಂಡ್ ಆಗ್ತೀನಿ, ನೀವು ಹಂಗೆಲ್ಲ ಮಾಡಬಾರ್ದ ಮಾತು ಅಂದ್ರಿ. ನೀನು ಶಾಣೆ ಇದೆ ಹುಚ್ಚದ ಅಂತ ಎಷ್ಟು ಅಂದಿದ್ದೆ. ನೀನು ಮರಾಠಿ ಮಾತಾಡು, ನಂಗೆ ಮರಾಠಿ ಬರಲ್ಲ ಅಂತ ನಾನಂದೆ. ನೀನು ಮರಾಠಿ ಮಾತಾಡಬೇಕು. ಬೆಳಗಾವಿ ಸುಳೆಬಾವಿ ಮಾರ್ಗ ಮಧ್ಯೆ ಸಂಚರಿಸುವ ಬಸ್ನಲ್ಲಿದ್ದ ಯುವತಿ ಕಂಡಕ್ಟರ್ ಮಹಾದೇವಪ್ಪ ಬಳಿ 2 ಟಿಕೆಟ್ ಕೇಳಿದ್ದಾಳೆ. ಆ ವೇಳೆ ಯುವತಿಗೆ ಕಂಡಕ್ಟರ್ ಕನ್ನಡದಲ್ಲಿ ಆಧಾರ್ ಕಾರ್ಡ್ ತೋರಿಸಿ ಎಂದಿದ್ದಾರೆ. ಆಗ ಯುವತಿಯ ಪಕ್ಕದಲ್ಲಿದ್ದ ಯುವಕ ಕಂಡಕ್ಟರ್ಗೆ ಮರಾಠಿಯಲ್ಲಿ ಮಾತಾಡು ಎಂದಿದ್ದಾನೆ. ಇದಕ್ಕೆ ಒಪ್ಪದಿದ್ದಕ್ಕೆ ಆ ಮರಾಠಿ ಪುಂಡ ದರ್ಪ ಮೆರೆದಿದ್ದಾನೆ. ಅಲ್ಲಿ ಹೋದ ತಕ್ಷಣ ಒಂದು 100 ಜನ ನಮ್ಮ ಬಸ್ ಮುಂದೆ ನಿಂತಾರೆ, ಒಂದು 20 ಜನ ಒಳಗತ್ತು ಹೊಡಿತಾ ಇದ್ದಾರೆ, ಎಲ್ಲ ತಲೆಗೆ ಹೊಡ್ತಿದ್ದಾರೆ, ಇಲ್ಲೆಲ್ಲ ಹೊಡ್ತಿದ್ದಾರೆ, ಆಮೇಲೆ ಡ್ರೈವರ್ ಹೊಡಿತಾ ಇದ್ದಾರೆ. ನೀನು ಮರಾಠಿ ಮಾತಾಡೋಕೆ ಅಲ್ಲದು ಮರಾಠಿನೇ ಸರ್, ಕೇಳಬೇಕಲ್ಲ, ನ್ಯಾಯ ಹೋಗಿ ಸ್ಟೇಷನ್ ಇದೆ ಅಲ್ಲ. ಇಷ್ಟಕ್ಕೆ ಸುಮ್ಮನಾಗದ ಆ ಮರಾಠಿ ಪುಂಡ ತನ್ನ ಊರು ಬರ್ತಿದ್ದಂತೆ ಜನರನ್ನ ಸೇರಿಸಿ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾನೆ. ತುಂಬಾ ತ್ರಾಸ ಆಗ್ತಿದೆ ಸರ್, ಎಲ್ಲ ಕಡೆ ಒದ್ದಿದ್ದಾರೆ, ತಲೆ ಮರಾಠಿ ಪುಂಡನಿಂದ ಹಲ್ಲೆಗೊಳಗಾದ ಬಸ್ ನಿರ್ವಾಹಕ ಬಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇತ್ತ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ ಸಂಬಂಧ ಓರ್ವ ಅಪ್ರಾಪ್ತ ಸೇರಿ 4 ಆರೋಪಿಗಳನ್ನ ಮಾರಿಹಾಳ ಪೊಲೀಸರು ಬಂಧಿಸಿದ್ದಾರೆ. ಮಾರುತಿ ತುರುಮುರಿ, ರಾಹುಲ್ ರಾಜು ನಾಯ್ಡು, ಬಾಳ್ ಗೋಜ್ಗೇಕರ್ ಸೇರಿ 4 ಪೊಲೀಸರ ಅತಿಥಿಯಾಗಿದ್ದಾರೆ. ಮರಾಠಿ ಪುಂಡರ ಅಟ್ಟಹಾಸ ಇಂದು ನೆನೆಯದಲ್ಲ. ಸದಾ ಕನ್ನಡಿಗರ ಮೇಲೆ ಈ ಕಿಡಿಗೇಡಿಗಳು ದರ್ಪ ಮೆರೆಯುತ್ತಲೇ ಇದ್ದಾರೆ. ಇನ್ನಾದ್ರೂ ಬೆಳಗಾವಿ ಪೊಲೀಸರು ತಮ್ಮ ತಾಕತ್ತು ದಮ್ಮು ತೋರಿಸಲಿ, ಮರಾಠಿ ಪುಂಡರಿಗೆ ತಕ್ಕ ಪಾಠ ಕಲಿಸಲಿ. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನಮ್ಮ ನೆಲ ಜಲ ಭಾಷೆ ವಿಚಾರ ಬಂದಾಗ ಕನ್ನಡಿಗರು ಯಾವತ್ತೂ ಕೂಡ ಹಿಂದೇಟ್ ಹಾಕೋದಿಲ್ಲ. ಹೋರಾಟ ಮಾಡಿ ಆಗಲಿ ಅಥವಾ ಜೀವ ಕೊಡೋದಕ್ಕೂ ಕೂಡ ಸಿದ್ಧ ಅನ್ನುವಂಥ ಮಾತುಗಳನ್ನ ನಾವೆಲ್ಲ ಕೇಳಿಸ್ಕೊಂಡಿದ್ದೀವಿ. ಇರೋದು ಈ ನೆಲದಲ್ಲಿ, ಕುಡಿಯೋದು ಈ ನೀರು, ತಿನ್ನೋದು ಇದೇ ಅನ್ನ, ಓಡಾಡೋದು ಕೂಡ ನಮ್ಮ ಬಸ್ನಲ್ಲಿ. ಆದ್ರೆ ಕನ್ನಡ ಮಾತನಾಡು ಅಂತ ಕೇಳಿದ್ದೇ ತಪ್ಪಾಗಿ ಹೋಯ್ತಾ? ಮನಸೋ ಇಚ್ಛೆ ಹಲ್ಲೆ ಮಾಡಿದಂಥ ಆರೋಪಿಗಳು ಈಗ ಹಿಂಡಲ್ಗ ಜೈಲು ಪಾಲಾಗಿದ್ದಾರೆ. ಯಾಕೆ ಏನಾಯ್ತು ಆ ಕುರಿತ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ನೀನು ಮರಾಠಿ ಮಾತಾಡು, ನಂಗೆ ಮರಾಠಿ ಬರಲ್ಲ ಅಂತ ನಾನಂದೆ. ಅಲ್ಲಿ ಹೋದ ತಕ್ಷಣ ಒಂದು 100 ಜನ ನಮ್ಮ ಬಸ್ ಮುಂದೆ ನಿಂತಾರೆ, ಒಂದು 20 ಜನ ಒಳಗತ್ತು ಹೊಡಿತಾ ಇದ್ದಾರೆ, ಎಲ್ಲ ತಲೆಗೆ ಹೊಡ್ತಿದ್ದಾರೆ, ಇಲ್ಲೆಲ್ಲ ಹೊಡ್ತಿದ್ದಾರೆ, ಆಮೇಲೆ ಡ್ರೈವರ್ ಹೊಡಿತಾ ಇದ್ದಾರೆ. ನೀನು ಮರಾಠಿ ಮಾತಾಡೋಕೆ ಅಲ್ಲದು ಮರಾಠಿನೇ ಸರ್, ಕೇಳಬೇಕಲ್ಲ, ನ್ಯಾಯ ಹೋಗಿ ಸ್ಟೇಷನ್ ಇದೆ ಅಲ್ಲ. ತುಂಬಾ ಸರ್, ಎಲ್ಲ ಕಡೆ ಬಂದಿದ್ದಾರೆ.
ಕರ್ನಾಟಕದಲ್ಲಿ ಕನ್ನಡವೇ ಮೊದಲು, ಕರುನಾಡಲ್ಲಿ ಕನ್ನಡವೇ ಸಾರ್ವಭೌಮ. ಕನ್ನಡ ನಮ್ಮ ಉಸಿರು, ಕನ್ನಡವೇ ನಮ್ಮ ಬದುಕು. ರಾಜ್ಯದಲ್ಲಿ ಕನ್ನಡ ಮಾತಾಡುವುದು ನಮ್ಮ ಜನ್ಮಸಿದ್ಧ ಹಕ್ಕು. ಆದರೆ ಬೆಳಗಾವಿಯಲ್ಲಿ ಕನ್ನಡ ಮಾತಾಡಿದ್ದಕ್ಕೆ ಮರಾಠಿ ಪುಂಡರು ಅಟ್ಟಹಾಸ ಮೆರೆದಿದ್ದಾರೆ. ಬೆಳಗಾವಿಯಲ್ಲಿ ಮರಾಠಿ ಪುಂಡರ ಗೂಂಡಾಗಿರಿ. ಕನ್ನಡ ಮಾತಾಡಿದ್ದಕ್ಕೆ ಕಂಡಕ್ಟರ್ ಮೇಲೆ ಹಲ್ಲೆ. ಬೆಳಗಾವಿ ತಾಲೂಕಿನ ಸುಳೆಬಾವಿ ಗ್ರಾಮದ ಹೊರವಲಯದಲ್ಲಿ ಮರಾಠಿ ಪುಂಡರು ಮತ್ತೆ ಬಾಲ ಬಿಚ್ಚಿದ್ದಾರೆ. ಸರ್ಕಾರಿ ಬಸ್ನಲ್ಲಿ ನಿರ್ವಾಹಕ ಮಹಾದೇವಪ್ಪ ಕನ್ನಡ ಮಾತಾಡಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ. ಹಿಗ್ಗಾಮುಗ್ಗಾ ಥಳಿಸಿ ದರ್ಪ ಮೆರೆದಿದ್ದಾರೆ. ಇಲ್ಲದಾರ ಅವ್ರದ್ದು ಟಿಕೆಟ್ ಗಂಡಸರಿ ಕೊಟ್ರೆ ನಾನು ಸಸ್ಪೆಂಡ್ ಆಗ್ತೀನಿ, ನೀವು ಹಂಗೆಲ್ಲ ಮಾಡಬಾರ್ದ ಮಾತು ಅಂದ್ರಿ. ನೀನು ಶಾಣೆ ಇದೆ ಹುಚ್ಚದಂತ ಎಷ್ಟು ಅಂದಿದ್ದೆ. ನೀನು ಮರಾಠಿ ಮಾತಾಡು, ನಂಗೆ ಮರಾಠಿ ಬರಲ್ಲ ಅಂತ ನಾನಂದೆ. ನೀನು ಮರಾಠಿ ಮಾತಾಡ್ಬೇಕು. ಬೆಳಗಾವಿ ಸುಳೆಬಾವಿ ಮಾರ್ಗ ಮಧ್ಯೆ ಸಂಚರಿಸುವ ಬಸ್ನಲ್ಲಿದ್ದ ಯುವತಿ ಕಂಡಕ್ಟರ್ ಮಹಾದೇವಪ್ಪ ಬಳಿ 2 ಟಿಕೆಟ್ ಕೇಳಿದ್ದಾಳೆ. ಆ ವೇಳೆ ಯುವತಿಗೆ ಕಂಡಕ್ಟರ್ ಕನ್ನಡದಲ್ಲಿ ಆಧಾರ್ ಕಾರ್ಡ್ ತೋರಿಸಿ ಎಂದಿದ್ದಾರೆ. ಆಗ ಯುವತಿಯ ಪಕ್ಕದಲ್ಲಿದ್ದ ಯುವಕ ಕಂಡಕ್ಟರ್ಗೆ ಮರಾಠಿಯಲ್ಲಿ ಮಾತಾಡು ಎಂದಿದ್ದಾನೆ. ಇದಕ್ಕೆ ಒಪ್ಪದಿದ್ದಕ್ಕೆ ಆ ಮರಾಠಿ ಪುಂಡ ದರ್ಪ ಮೆರೆದಿದ್ದಾನೆ. ಅಲ್ಲಿ ಹೋದ ತಕ್ಷಣ ಒಂದು 100 ಜನ ನಮ್ಮ ಬಸ್ ಮುಂದೆ ನಿಂತಾರೆ, ಒಂದು 20 ಜನ ಒಳಗಚ್ಚಿ ಹೊಡಿತಾ ಇದ್ದಾರೆ. ಎಲ್ಲ ತಲೆಗೆ ಹೊಡೆದಿದ್ದಾರೆ, ಇಲ್ಲೆಲ್ಲ ಹೊಡೆದಿದ್ದಾರೆ. ಆಮೇಲೆ ಡ್ರೈವರ್ ಹೊಡಿತಾ ಇದ್ದಾರೆ. ನೀನು ಮರಾಠಿ ಮಾತಾಡೋಕೆ ಅಲ್ಲದು ಮರಾಠಿನೇ ಸರ್ ಕೇಳ್ಬೇಕಲ್ಲ, ನ್ಯಾಯ ಹೋಗಿ ಸ್ಟೇಷನ್ ಇದೆ ಅಲ್ಲ. ಇಷ್ಟಕ್ಕೆ ಸುಮ್ಮನಾಗದ ಆ ಮರಾಠಿ ಪುಂಡ ತನ್ನ ಊರು ಬರ್ತಿದ್ದಂತೆ ಜನರನ್ನ ಸೇರಿಸಿ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾನೆ. ತುಂಬಾ ತ್ರಾಸ ಆಗ್ತಿದೆ ಸರ್, ಎಲ್ಲ ಕಡೆ ಒದ್ದಿದ್ದಾರೆ, ತಲೆ ಮರಾಠಿ ಪುಂಡನಿಂದ ಹಲ್ಲೆಗೊಳಗಾದ ಬಸ್ ನಿರ್ವಾಹಕ ಬಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇತ್ತ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ ಸಂಬಂಧ ಓರ್ವ ಅಪ್ರಾಪ್ತ ಸೇರಿ 4 ಆರೋಪಿಗಳನ್ನ ಮಾರಿಹಾಳ ಪೊಲೀಸರು ಬಂಧಿಸಿದ್ದಾರೆ. ಮಾರುತಿ ತುರುಮುರಿ, ರಾಹುಲ್ ರಾಜು ನಾಯ್ಡು, ಬಾಳ್ ಗೋಜ್ಗೇಕರ್ ಸೇರಿ 4 ಪೊಲೀಸರ ಅತಿಥಿಯಾಗಿದ್ದಾರೆ. ಮರಾಠಿ ಪುಂಡರ ಅಟ್ಟಹಾಸ ಇಂದು ನೆನೆಯದಲ್ಲ. ಸದಾ ಕನ್ನಡಿಗರ ಮೇಲೆ ಈ ಕಿಡಿಗೇಡಿಗಳು ದರ್ಪ ಮೆರೆಯುತ್ತಲೇ ಇದ್ದಾರೆ. ಇನ್ನಾದ್ರೂ ಬೆಳಗಾವಿ ಪೊಲೀಸರು ತಮ್ಮ ತಾಕತ್ತು ದಮ್ಮು ತೋರಿಸಲಿ, ಮರಾಠಿ ಪುಂಡರಿಗೆ ತಕ್ಕ ಪಾಠ ಕಲಿಸಲಿ. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನಮ್ಮ ನೆಲ, ಜಲ, ಭಾಷೆ ವಿಚಾರ ಬಂದಾಗ ಕನ್ನಡಿಗರು ಯಾವತ್ತೂ ಕೂಡ ಹಿಂದೇಟ್ ಹಾಕೋದಿಲ್ಲ. ಹೋರಾಟ ಮಾಡಿ ಆಗಲಿ ಅಥವಾ ಜೀವ ಕೊಡೋದಕ್ಕೂ ಕೂಡ ಸಿದ್ಧ ಅನ್ನುವಂಥ ಮಾತುಗಳನ್ನು ನಾವೆಲ್ಲ ಕೇಳಿಸ್ಕೊಂಡಿದ್ದೀವಿ. ಇರೋದು ಈ ನೆಲದಲ್ಲಿ, ಕುಡಿಯೋದು ಈ ನೀರು, ತಿನ್ನೋದು ಇದೇ ಅನ್ನ, ಓಡಾಡೋದು ಕೂಡ ನಮ್ಮ ಬಸ್ನಲ್ಲಿ. ಆದರೆ ಕನ್ನಡ ಮಾತನಾಡು ಅಂತ ಕೇಳಿದ್ದೇ ತಪ್ಪಾಗಿ ಹೋಯ್ತಾ? ಮನಸೋ ಇಚ್ಛೆ ಹಲ್ಲೆ ಮಾಡಿದಂಥ ಆರೋಪಿಗಳು ಈಗ ಹಿಂಡಲ್ಗ ಜೈಲು ಪಾಲಾಗಿದ್ದಾರೆ. ಯಾಕೆ ಏನಾಯ್ತು ಆ ಕುರಿತ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ನೀನು ಮರಾಠಿ ಮಾತಾಡು, ನಂಗೆ ಮರಾಠಿ ಬರಲ್ಲ ಅಂತ ನಾನಂದೆ. ಅಲ್ಲಿ ಹೋದ ತಕ್ಷಣ ಒಂದು 100 ಜನ ನಮ್ಮ ಬಸ್ ಮುಂದೆ ನಿಂತಾರೆ, ಒಂದು 20 ಜನ ಒಳಗಚ್ಚಿ